ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಜೆಡಿಎಸ್ ಮುಖಂಡ ಮತ್ತು ಸಮಾಜ ಸೇವೆಗೆ ಹೆಸರಾದ ಮಾದಳ್ಳಿ ಬ್ರಿಗೇಡ್ಸ್ನ ಸಂಸ್ಥಾಪಕರಾದ ಮಂಜುನಾಥ್ ಮತ್ತು ಬಾಲಾಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರು ಮಲ್ಲೇಶ್ವರಂನ ಡಾಕ್ಟರ್ ಸೋಲಂಕಿಯವರ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ದೇವರ ಮಾದಹಳ್ಳಿ ಗ್ರಾಮದಲ್ಲಿ ಉಚಿತ ನೇತ್ರ ಚಿಕಿತ್ಸೆ ಮತ್ತು ಉಚಿತ ಕನ್ನಡಕ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುಖಂಡ ರಾಮಕೃಷ್ಣ, ಈ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಶಿಬಿರಗಳು ಪಟ್ಟಣಕ್ಕೆ ಮಾತ್ರ ಸೀಮಿತವಾಗಬಾರದು, ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚು ನಡೆಯಬೇಕು. ಇಂದಿನ ಆಧುನಿಕ ಆಹಾರ ಪದ್ಧತಿಯಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಮಧುಮೇಹ ಮತ್ತು ರಕ್ತದೊತ್ತಡದಂತಹ ರೋಗಗಳು ಕಾಣಿಸಿಕೊಳ್ಳುತ್ತಿದ್ದು, ನಾವು ಉತ್ತಮ ಆಹಾರದ ಜೊತೆಗೆ ಸುತ್ತಮುತ್ತ ಸ್ವಚ್ಛ ಪರಿಸರ ನಿರ್ಮಾಣ ಮಾಡಿಕೊಳ್ಳಬೇಕು. ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಮಾದಳ್ಳಿ ಬ್ರಿಗೇಡ್ಸ್ ಇನ್ನೂ ಉತ್ತಮ ಸಮಾಜ ಸೇವೆಮುಖಿ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಪಸಿರಾಯ ಸ್ವಾಮಿ ಸೇವಾ ಟ್ರಸ್ಟ್ನ ರಾಜಣ್ಣ, ಜಗದೀಶ್, ಸಮಾಜ ಸೇವಕ ರವಿ, ಡಾಕ್ಟರ್ ಸೋಲಂಕಿ ಮತ್ತು ಆಸ್ಪತ್ರೆ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ನಂತರ ಚಿಕಿತ್ಸೆಗೊಳಗಾದವರಿಗೆ ರಾಜಣ್ಣ ಕನ್ನಡಕ ವಿತರಿಸಿದರು. ದೇವಲಾಪುರ ಹುಬ್ಳಿಯ ದೇವರ ಮಾದಳ್ಳಿಯ ಮುಖಂಡರಾದಂಥ ಶ್ರೀಯುತ ರಾಜಣ್ಣ ಅವರ ಹುಡುಗರಾದಂಥ ಶ್ರೀಯುತ ಮಂಜುನಾಥ್ ಮತ್ತು ಬಾಲಾಜಿ ಈ ಮಾದಳ್ಳಿಯ ಯುವಕರನ್ನ ಕಟ್ಟಿಕೊಂಡು ಮಾದಳ್ಳಿ ಬ್ರಿಗೇಡ್ ಟ್ರಸ್ಟ್ ಅಂತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ಸಂಸ್ಥೆ ಮುಖಾಂತರ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜ ಹೇಳಬೇಕಂದ್ರೆ ಇಡೀ ನಮ್ಮ ಮಂಡ್ಯ ಜಿಲ್ಲೆ ಪ್ರಪ್ರಥಮ ಬಾರಿಗೆ ಈ ಕುಗ್ರಾಮಕ್ಕೆ ಸೋಲಾರ್ ರಸ್ತೆ ದೀಪ ಅಳವಡಿಸತಕ್ಕಂಥ ಹೆಗ್ಗಳಿಕೆ ಈ ಟ್ರಸ್ಟ್ ಮತ್ತೆ ಹಾಗೆ ಅನುಕೂಲ ಹೆಗ್ಗಳಿಕೆ ಈ ದೇವರ ಗ್ರಾಮದಲ್ಲಿ. ಮತ್ತೆ